ಏನೋ ಈ ಫ್ಯಾಕ್ಟ್ರಿಗೆ ಯಜಮಾನಿ ಅನ್ನೋ ಹಾಗೆ ಎಲ್ಲ ವರ್ಕರ್ಸ್ ಬಗ್ಗಿ ಬಗ್ಗಿ ನಮಸ್ಕಾರ ಮಾಡ್ತಿದಾರಲ್ವಾ? ಇಲ್ಲಿಗೆ ನೀನ್ ಯಜಮಾನಿ ಅಲ್ಲ, ಈ ವರ್ಕರ್ಸ್ ಹಾಗೆ ಮಾಮೂಲಿ ವರ್ಕರ್ ಅಂತ ಇವ್ರಿಗೆಲ್ಲ ಅರ್ಥ ಆಗೋ ಹಾಗೆ ಮಾಡ್ತೀನಿ ಶ್ಯಾಮ. ಆ ಟೋಕನ್ಸ್ ಎಲ್ಲ ಕೊಡು, ನಾನ್ ಕೊಡ್ತೀನಿ. ಶ್ಯಾಮ, ನೀನು ಕೂಡ ಬಂದು ಊಟದ ಟೋಕನ್ ತಗೋ. ಯಾಕ್ ಶ್ಯಾಮ ಹಾಗ್ ನೋಡ್ತಿದ್ಯಲ್ಲ? ನೀನು ಕೂಡ ಸಂಬಳ ತಗೋತಿದ್ಯಲ್ಲ, ಇಲ್ಲಿ ನೀನು ವರ್ಕರೇ ಅಲ್ವಾ? ಅದಕ್ಕೆ ಹೇಳಿದ್ದು, ಬಾ. ಶ್ಯಾಮ ತಗೋ, ಈ ಫುಡ್ ಟೋಕನ್ ತಗೋ. ಮೇಡಮ್, ನಿಮ್ಗೆ ಮತ್ತು ಶ್ಯಾಮ ಮೇಡಮ್ಗೆ ರೆಸ್ಟೋರೆಂಟಿಂದ ಫುಡ್ ತರಿಸ್ತೀನಿ ಮೇಡಮ್. ಬೇಕಾಗಿಲ್ಲ, ಇವಳು ವರ್ಕರ್ ಆಗಿದ್ರಿಂದ ವರ್ಕರ್ಸ್ ಜೊತೆನೆ ತಿಂತಾಳೆ. ಅಮ್ಮ, ನೀವು ಮುಂದೆನೆ ನಿಂತ್ಕೊಳ್ಳಿ ಅಮ್ಮ. ನೀನ್ ಯಾಕೆ ಅಷ್ಟೊಂದು ತ್ಯಾಗ ಮಾಡ್ತಿದ್ಯಾ? ಇಲ್ಲಿ ಎಲ್ಲಾರ್ಗೂ ಒಂದೇ ರೂಲ್, ಅರ್ಥ ಆಯ್ತಾ? ಪರವಾಗಿಲ್ಲ ಅಕ್ಕ, ನಾನು ಲೈನಲ್ಲೇ ನಿಲ್ತೀನಿ. ಮೊದಲು ನೀವು ತಗೊಳ್ಳಿ, ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. Excuse me. ಇವಾಗ್ಲಾದ್ರೂ ಅರ್ಥ ಆಯ್ತಾ ಶ್ಯಾಮ, ನನಗೂ ನಿನಗೂ ಇರೋ ವ್ಯತ್ಯಾಸ? ಒಂದು ಹೊತ್ತಿನ ಅನ್ನದ ಬೆಲೆ ಈ ಟೋಕನ್, ಅನ್ನದ ಬೆಲೆ, ಮನುಷ್ಯರ ಬೆಲೆ ಗೊತ್ತಿರೋಳಾಗಿರೋದಕ್ಕೆ ಇದಕ್ಕೋಸ್ಕರ ತಲೆ ಬಗ್ಸಿ ತೆಗ್ದಿದ್ದು, ಅಹಂಕಾರಕ್ಕಲ್ಲ. ಏನ್ ಮೇಡಮ್, ನಿಮಗ್ ಕಣ್ ಕಾಣಿಸಲ್ವಾ? ಅನ್ನದ ಬಿಲ್ಲನ್ನ ಹಾಗೆ ಕೆಳಗೆಸಿತಿರಲ್ಲ. ಏಯ್, ಏನಂದೆ? ಯಾರ ಹತ್ರ ಮಾತಾಡ್ತಿದ್ಯಾ ಅಂತ ಗೊತ್ತಾ? ಮ್ಯಾನೇಜರ್, ಇಮ್ಮಿಡಿಯೇಟ್ ಆಗಿ ಇವಳನ್ನ ಕೆಲ್ಸದಿಂದ ತೆಗ್ದುಹಾಕು. ಅಕ್ಕ, ಎಲ್ರೂ ನನ್ನ ಹಾಗೆ ಸಹನೆ ತಾಳ್ಮೆಯಿಂದ ಇರಲ್ಲ ಅಕ್ಕ. ನಾನು ನಮ್ಮ ಮನೆ ಮಾನ ಮರ್ಯಾದೆ ಎಲ್ರ ಮುಂದೆ ಹೋಗ್ಬಾರ್ದು ಅನ್ನೋ ಕರ್ತವ್ಯದಿಂದ ನೀವ್ ನನ್ಗೆ ಅವಮಾನ ಮಾಡಕ್ ನೋಡಿದ್ರು ಸುಮ್ಮನೆ ಇದ್ದೆ. ಆದ್ರೆ ಅವರು ಇಲ್ಲಿನ ವರ್ಕರ್ಸ್, ಅವ್ರಿಗೊಂದು ಯೂನಿಯನ್ ಇರತ್ತೆ. ನೀವ್ ಹೀಗೆ ಸಡನ್ ಆಗಿ ಕಾರಣ ಇಲ್ದೆ ಕೆಲ್ಸದಿಂದ ತೆಗಿ ಅಂತ ಹೇಳಿದ್ರೆ ದೊಡ್ಡ ಪ್ರಾಬ್ಲಮ್ ಆಗತ್ತೆ ಅಕ್ಕ. ಐ ಡೋಂಟ್ ಕೇರ್. ಏ ಮ್ಯಾನೇಜರ್, ನಿನಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಅವಳನ್ನ ಇಮಿಡಿಯೇಟ್ ಆಗಿ ಕೆಲ್ಸದಿಂದ ತೆಗ್ದುಹಾಕು. ಏನಿದು? ಏನಾಯ್ತು? ನೋಡಿ ಸರ್, ಊಟದ ಬಿಲ್ಲನ್ನ ಇವರು ಕೆಳಗಡೆ ಎಸೆದ್ರು. ಯಾಕೆ ಮೇಡಮ್ ಅಂತ ಕೇಳಿದ್ದಕ್ಕೆ ಕೆಲ್ಸದಿಂದ ತೆಗಿರಿ ಅಂತಿದ್ದಾರೆ.
ಎಲ್ರೂ ಕೆಲಸ ಮಾಡೋದು ಒಂದು ತುತ್ತು ಅನ್ನಕ್ಕೆ ಅಲ್ವಾ ಸಾರು? ಐಶ್ವರ್ಯ, ಇದು ವರ್ಕರ್ಸ್ ವಿಷಯ. ಇವ್ರ ವಿಷಯದಲ್ಲಿ ಡ್ಯಾಡಿ ತುಂಬಾ ಸೀರಿಯಸ್ ಆಗಿರ್ತಾರೆ. ಅವ್ರ ಜೊತೆ ನಿನ್ಗೆ ಗಲಾಟೆ? ಮೊದಲು ನಿನ್ ಮನೆಗೆ ಹೋಗು. ಅಯ್ಯೋ ಬಾವಾ, ಇದೇನು ನೀವೇ ಟೋಕನ್ಸ್ ತೆಗಿಯೋದು ಯಾಕೆ? ಅಕ್ಕ ಎಸ್ದಿದ್ದಲ್ವಾ, ಅವರೇ ತೆಗಿತಾರೆ. ತೆಗೀರಿ ಅಕ್ಕ. ವರ್ಕರ್ಸ್ ಜೊತೆ ಹೀಗೆಲ್ಲ ಮಾಡಬಾರ್ದು. ಯೂನಿಯನ್ ಸ್ಟ್ರೈಕ್ ಅಂತ ಏನೇನೋ ಮಾಡ್ತಾರೆ. ಮತ್ತೆ ಅದರಿಂದ ಮಾವನ್ ಹತ್ರ ನೀವೇ ಬಯಸ್ಕೋಬೇಕು. ಅದಕ್ಕಿಂತ ಇದೇ ಬೆಟರ್ ಅಲ್ವಾ? ತೆಗಿಯಕ್ಕ. ನೋಡಿ, ನಮ್ಮ ಅಕ್ಕನ ಮಾತು ಹಾಗಿರತ್ತೆ ಅಷ್ಟೇ. ಅವ್ರ ಮನ್ಸು ತುಂಬಾ ಒಳ್ಳೇದು. ಅವ್ರು ಹೇಳಿದ್ದನ್ನ ನೀವು ಮನ್ಸಿಗೆ ತಗೋಬೇಡಿ. ನೀವೆಲ್ರೂ ಹೋಗಿ ಊಟ ಮಾಡಿ. ಆಯ್ತಮ್ಮ. ಹೋಗಿ ಊಟ ಮಾಡಿ. ಏನ್ರಿ? ಮಜ್ಜಿಗೆ ತಗೊಳ್ಳಿ. ಏನಾಯ್ತು ರೀ? ಏನು ಆಳವಾಗಿ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ವಸಂತ, ಏನಿಲ್ಲ. ಇನ್ನು ಆ ಕಿಡ್ನಾಪ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೀರಾ? ಆಹಾ, ಇಲ್ಲ ಇಲ್ಲ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ. ಮತ್ತೆ